ಏನನ್ನ ನಿನ್ನ ಮಗ ಹಿಂಗೆ ಮಾಡ್ತಾನಂತ ನಾನು ಅನ್ಕೊಂಡಿದ್ದಿಲ್ಲ ಬಿಡ. ಹಾಂ, ಎಷ್ಟು ಆಸೆ ಪಟ್ಟಿದ್ದೆ ನಾನು ನನ್ನ ಮಗಳನ್ನ ನಿನ್ನ ಮಗ ಕೊಡ್ಬೇಕಂತೇಳಿ ಓಡ್ ಹೋಗಿ ಹಿಂಗೆ ಮಾಡ್ಕೊಂಬರ್ತಾನಂತ ಅನ್ಕೊಂಡಿದ್ದಿಲ್ಲ ಬಿಡ. ಆದರೂ ನೀನು ಒಪ್ಕೊಂಡು ಆಕಿನ ಮನೆ ತುಂಬಿಸ್ಕೊಂಡು ಕುಂತೀಯಲ್ಲ, ಅದೇ ಬೇಜಾರು ಒಂಥರ. ಏನು ಮಾಡೋಕ್ಕಾಕೈತ್ರಿ ಈಗ, ಮತ್ತೆ ಪ್ರೀತಿ ಮಾಡಿಬಿಟ್ಟವು ಮದ್ವೆ ಮಾಡ್ಕೊಂಡಾರ ಅಂದಮೇಲೆ. ಏನು ಮಾಡ್ತಾರೆ ಇವ್ರ ಅಪ್ಪ ಅವರವ? ಇವರ ಅಪ್ಪಾರ್ದು ಅದು ಸ್ಟೀಲ್ ಫ್ಯಾಕ್ಟ್ರಿ ಇರ್ತೈತಲ್ಲ ಅದೈತಿ. ಆಮೇಲೆ ಇವರ ಅವರ ಇದು ಅಲ್ಲಿ ಯಾವ್ದೇವ ಭಯ ಬರೋದಲ್ವ, ನಮ್ಮ ಮಹಿಳಾ ಸಂಘದ ಅಧ್ಯಕ್ಷರು ಅದಾರ. ಆಮೇಲೆ ಅದು ಎಂಥದ ಕಾಲೇಜ್ನಾಗ ಲೆಕ್ಚರ್ ಅದಾರ. ಅಪ್ಪ ಅವ ಇಬ್ಬರು ಚಲೋ ಅದಾರ. ನಮ್ಮಷ್ಟಿಲ್ಲ ರೊಕ್ಕ ಆಸ್ತಿ ಎಲ್ಲ, ಆದರೆ ತಕ್ಕ ಮಟ್ಟಿಗೆ ಭಾಳ ಚಲೋ ಅದಾರ. ಮಂತ್ಯಾನಿಂದ ಮನಿಗಿನಿ ಐತಿ ಹುಬ್ಬಳ್ಳ್ಯಾಗ, ಒಳ್ಳೆ ಚಲೋ ಅದಾರ. ಹೌದನ? ಅಲ್ಲ, ಹತ್ತತ್ರ ಏನಿಲ್ಲ ಅಂದ್ರು ನಮ್ದು ಮನಿಗಿನಿ ಆಸ್ತಿ ಇಷ್ಟೆಲ್ಲ ಹೊಲ ಎಕ್ರೆ ಎಲ್ಲ ಸೇರಿದ್ರು ಇವ್ರದ್ದೇನು ಇದು ಭಾಳ ಕಡಿಮೆ ಆಕತಿ ಬಿಡ. ಹೆಂಗೆ ಇಷ್ಟಪಟ್ಟು ನಾ ಏನ ನಿನ್ನ ಮಗ, ಆದರೂ ನಿನಗಿದ್ದಷ್ಟು ವರ್ಚಸ್ಸು ಅಂತಸ್ತು ನಾ ಹಿಂಗೆ ಇರ್ಬೇಕು ಅನ್ನೋದು ನಿನ್ನ ಮಗ್ ಬರಲಿಲ್ಲ ಬಿಡು. ಏನು ಮಾಡೋಕ್ಕಾಕೈತಿ, ಈಗ ಇಷ್ಟಪಟ್ಟು ಮದುವೆ ಮಾಡ್ಕೊಂಬಂದಾನ. ಈಗ ಈ ಸಡನ್ನಾಗಿ ಈಗ ಚೀರಾಡಕ್ಕೂ ಬರೋದಿಲ್ಲ, ಹಾರಾಡಕ್ಕೂ ಬರೋದಿಲ್ಲ, ಇರೋ ಒಬ್ಬ ಮಗ ಹಾಳಾಗೋಲ್ ಬಿಡತ್ತಾಗಂತ ಸುಮ್ಮನೆ ಬಿಟ್ಟೆ. ಅಷ್ಟಿದ್ದಂತಾರಿಲ್ಲ, ಹಂಗಂತೇಳಿ ಏನು ಬಡವರು ಅಲ್ಲ, ತಕ್ಕ ಮಟ್ಟಿಗೆ ಅದಾರ. ಶ್ರೀಮಂತ ಅದ. ಒಬ್ಬಾಕಿ ಮಗಳ ಮತ್ತೆ. ಹೌದೇನು? ಒಬ್ಬಾಕಿ ಮಗಳನ? ಅಣ್ಣ ತಮ್ಮ ಯಾರಿಲ್ಲ? ಇಲ್ಲ ಇಲ್ಲ, ಅಣ್ಣ ತಮ್ಮ ಯಾರೂ ಇಲ್ಲ. ಬೇಕಾದಂಗೆ ಒಬ್ಬೇಕೆ ಅದಾಳ ನೋಡು. ಬಂದಿದ್ರು ಅವರು ನಿನ್ನೆ ಬಂದಿದ್ರು, ಬಂದು ಹೋದ್ರು ತಂದೆ ತಾಯಿ. ಅವ್ರ ಅಪ್ಪರು ಬೇರೆ ಊರಾಗಿರ್ತಾರೆ, ಹೆಚ್ಚು ಈ ಊರಾಗ ಇರೋದಿಲ್ಲ, ಹುಬ್ಬಳ್ಳ್ಯಾಗ. ಹುಬ್ಬಳ್ಳ್ಯಾಗ ತಾಯಿ ಮಗಳು ಜಾಸ್ತಿ ಇರ್ತಿದ್ರು. ಅಂದರೆ ಅವ್ರ ಅಪ್ಪರೇನೋ ಅದು ಫ್ಯಾಕ್ಟ್ರಿ ಅದು ಅದಾವಲ್ಲ, ಅದ್ರದ್ದು ಏನು ಕೆಲಸನವ ನಮಗೆ ಗೊತ್ತಾಗಲ್ಲ ಹೇಳಕ್ಕೆ. ಹಾಗೆಲ್ಲ ಅವ್ರನ್ನ ಇದು ಮಾಡ್ಕೊಂತ ಬೇರೆ ಬೇರೆ ಊರಿಗೆ ಅಡ್ಡಾಡೋದು ಜಾಸ್ತಿ ಅಂತೆ. ಹೌದು. ಇವ್ರದ್ದು ಪರಿಚಯ ಹಿಂಗಾತು? ಕಾಲೇಜ್ನಾಗ ಹೋಗಿ ಬರ್ತಾ ಮಾಡ್ಕೊಂಡವು ನೋಡುವ. ಈಗ ನೀರು ಜಗದಾಗ ನನ್ನ ಮಗಳು ಇರ್ಬೇಕಿತ್ತು, ಗೊತ್ತನ? ಇವ್ರ ಅಣ್ಣಗೆ ಮಾತು ಕೊಟ್ಟಿದ್ಲು ಈಕೆ, ಗೊತ್ತೈತನ? ಎಷ್ಟು ಆಸೆ ಇಟ್ಕೊಂಡಿದ್ವಿ ನಾವು ನಮ್ಮ ಮಗಳನ್ನ ಕೊಡ್ಬೇಕಂತೇಳಿ. ಈಗ ಇದಕ್ಕಿದ್ದಂಗೆ ನೀವು ಸಣ್ಣರದಿರೇ ಪ್ರೀತಿ ಗೀತಿ ಮಾಡಿ ಮದುವೆ ಮಾಡ್ಕೊಂಡ್ಬಿಡ್ತೀರಿ. ಇಲ್ಲಿ ಮನ್ಯಾಗ ಇದ್ದವ್ರು ಹೊರ್ಲ್ಬೇಕು, ನಿಮ್ಗೆ ಅದೆಲ್ಲ ಗೊತ್ತಾಗೋದಿಲ್ಲ, ಗೊತ್ತೈತನ? ಏನೋದಿ ಹುಡುಗಿ? ನಾನು ಸೆಕೆಂಡ್ ಇಯರ್ ಕಂಪ್ಲೀಟ್ ಆಗೈತಮ್ಮ. ಏನ 12ನೇ ಸೆಕೆಂಡ್ ಇಯರ್ ಅಷ್ಟ ಓದಿ? ಹುಡುಗಿ ಇನ್ನೂ ಸಣ್ಣಕ್ಕಿದಾಳ್ಬೇ. 12ನೇ ಓದಿದ್ಲು. ಮತ್ತೆ ಈ ಪ್ರೀತಿ ಗೀತಿ ಮಾಡಿದಾರೆ ಅವ್ರ ಮನೆಯಾಗ ಏನ ಮದುವೆ ಮಾಡ್ಕೋತಿ ಇಲ್ಲ ಅಂತ ಏನೇನ ಅಂದ್ರಂತ. ಆಮೇಲೆ ಅದ್ರಾಗ ನಮಗೂ ವಿಚಾರ ಗೊತ್ತಾತಲ್ಲ, ನಾವೆಲ್ಲರೂ ಬಾಯ್ ಮಾಡಿ ಬೇಕತ್ ಗುಟ್ಲೆ ಎಗಡಗಡೆ ಓಡಿ ಮದುವೆ ಮಾಡ್ಕೊಂಡ್ಬಂದ್ಬಿಟ್ಟಾರ. ಹುಡುಗಿ ಸಣ್ಣಕ್ಕಿದಾಳ, ಇನ್ನೂ ಅಷ್ಟೇನು ತಿಳುವಳಿಕಿಲ್ಲ. ಏನು ಮಾಡ್ಬೇಕು ಏನು ಬಿಡ್ಬೇಕು ಏನೂ ಅಷ್ಟು ಗೊತ್ತಾಗೋದಿಲ್ಲ. ಹಂಗಾರೆ ಭಾಳ ಕಲ್ಸೋದೈತೆ ಬಿಡವ ನೀನು. ಅಯ್ಯೋ, ಎಲ್ಲ ನಾನೇ ಕಲಿಸ್ಬೇಕು ಇನ್ಮ್ಯಾಗ. ಹೆಂಗಿರ್ಬೇಕು ಏನು, ಅಡಿಗೆ ಗಿಡಿಗಿನೂ ಅಷ್ಟೇನು ಕರೆಕ್ಟಾಗಿ ಇನ್ನೂ ಬರೋದಿಲ್ಲ, ಎಲ್ಲ ಕಲಿಸ್ಬೇಕು. ಆದರೂ ಇವತ್ತು ಅದು ಎಂಥದ ಕೇಸರಿ ಬಾತ್ ಮಾಡ್ಯಾಳ, ಅಕ್ಕಿನ ಮಾಡ್ಯಾಳ. ಹೆಂಗಾಗೈತೆ ಏನೋ ತಿಂದು ನೀನ ಹೇಳ್ಬೇಕು. ಹೌದಾ? ಆದರೂ ಸ್ವೀಟ್ ಗೀಟ್ ತಿಂದು ಖುಷಿ ಅನ್ಭವಿಸು ಇದ್ರಾಗ ನಾ ಇಲ್ಲಿ ಬಿಡ. ಈಕಿನ ಭಾಳ ಬೇಜಾರಾತವ ನನಗೆ ನಿಜವಾಗ್ಲು. ಅಲ್ಲ, ನನ್ನ ಮಗಳಿಗೆ ಏನು ಕಡಿಮೆ ಆಗಿಲ್ಲ ಬಿಡು. ನಮಗಿರೋ ಆಸ್ತಿ ಅಂತಸ್ತಿಗೆ ಏನು ಅಕ್ಕಿನ ಪಾಳೆ ಹೆಚ್ಚು ಮಾಡ್ಕೊಂಡು ಹೋಗಾರ. ಡಾಕ್ಟರ್ ಸಿಕ್ಕಾನ ಮೊನ್ನೆ, ನಿಮ್ಮ ಅಣ್ಣ ನೋಡ್ಕೊಂಬಂದಾರ ಹೋಗಿ. ಹಿಂಗೆ ಮದುವೆ ಆಗೈತೆ ಅಂತ ಸುದ್ದಿ ಗೊತ್ತಾದ್ಬಿಟ್ಲೆ ಬೇಜಾರಾತ ನಿಮ್ಮ ಅಣ್ಣಗೆ. ಡಾಕ್ಟರ್ ಸಂಬಂಧ ನೋಡ್ಕೊಂಬಂದಾನ ಹೋಗಿ. ಹುಡುಗನು ಅಡ್ಡಿ ಇಲ್ಲ, ಚಲೋ ಅದಾನ. ಅದು ಎಂಥದ್ದು ಕೀಮ್ಸ್ ದವಾಖಾನ್ಯಾಗ, ಹುಬ್ಬಳ್ಳಿ ದೊಡ್ಡ ಆಸ್ಪತ್ರೆಯಾಗ ಡಾಕ್ಟರ್ ಅದಾನಂತ, ಗೊತ್ತನ? ಈಗ 1 ವರ್ಷ ಆತಂತ ಕೆಲ್ಸಕ್ಕೆ ಸೇರಿ. ಓ ರಾಧವಾ ತಂಗಿ, ಯಾವಾಗ ಬಂದಿವಾ? ಓ ಅಣ್ಣ, ಬರ್ರಿಪ್ಪ ಕುಂದ್ರ ಬರ್ರಿ. ಆದರೂ ನೀವು ಹಿಂಗೆ ಮಾಡ್ತೀರಂತ ನಾ ಅನ್ಕೊಂಡಿದ್ದಿಲ್ಲ ಬಿಡಣ್ಣ. ನಾನೇನ್ ಮಾಡ್ಲಿವ, ಎಲ್ಲ ನಿನ್ನ ಹಳೆ ಮಾಡಿದ್ದು. ಸುಮ್ಮನೆ ಒಂಥರ ಹೆಂಗಾಗ್ಬಿಡ್ತಂದ್ರೆ ನಮಗೂ ಏನು ಮಾತಾಡಕ್ ಬರ್ಲಾರ್ದಂಗ ಆಗ್ಬಿಡ್ತಾ. ಹಂಗಾಗಿ ಬಾಯಿ ಮುಚ್ಕೊಂಡದೇನ ಅಷ್ಟೇ ನೋಡಿ. ಅಂದಂಗ ನಿನ್ ಗಂಡ ನನ್ನ ಮೇಲೆ ಸಿಟ್ಟಾಗ್ಯಾನವ. ಏನ್ ಮಾತಾಡುವಲ್ಲ, ಮಾತಾಡ್ಸಿದ್ರು ಮಾತಾಡಂಗಿಲ್ಲ, ಫೋನ್ ಹಚ್ಚಿದ್ರೆ ಎಬ್ಸಲ್ಲ. ಏನು ಅಣ್ಣ ತಂಗಿ ವಿಚಾರ ಅವ್ರಿಗೆ ಗೊತ್ತಪ್ಪ. ಹೌದು, ಅಣ್ಣ ಸಿಟ್ಟಾಗ್ಯಾನ. ನಾನು 2 ದಿನ ಆಯ್ತು ಫೋನ್ ಮಾಡಕತ್ತಿ, ಏನು ಎಬ್ಸವಲ್ಲ. ಮತ್ತೇನ್ವಾ ಸಮಾಚಾರ, ಏನಾರ ಹೇಳ್ ಕಳ್ಸಿದ್ ನಾನು? ಹೇಳ್ಕಳ್ಸಿದ್ ಅನ್ನೋಕ್ಕಿಂತ ಒಂದು ಡಾಕ್ಟರ್ ಸಂಬಂಧ ನೋಡಿ ಬಂದಾರ. ಹುಡುಗ ಮಾತ್ರ ಭಾಳ ಚಲೋ ಅದಾನ. ಹಾಗಾಗಿ ಅವಂಗ ಕೊಟ್ಟು ಮದುವೆ ಮಾಡಿದ್ರಾತಂತೇಳಿ ವಿಚಾರ ಮಾಡ್ಯಾರ. ಈಗ ನೋಡಿದ್ರೆ ಏನು ಮಾಡಿದ್ರು ಒಪ್ಕೊಳ್ಳೋ, ನಂಗೆ ಮಾವನ ಬೇಕು ಅಂತೇಳಿ ಈಗ ನಿಂತಾಳ. ಏನು ಮಾಡ್ಬೇಕು ಅನ್ನಂಗೆ ಆಗ್ಬಿಟ್ಟತಿ. ಅದಕ್ಕೆ ಒಂದು 4 ದಿನ ಬೇಕಾರೆ ಆಕಿನ ಕಳಿಸ್ತೇನೆ, ಇಲ್ಲೇ ಇಟ್ಕೋರಿ. ಒಂದು 4 ದಿನ ಒಂದು ಸ್ವಲ್ಪ ಬುದ್ಧಿ ಹೇಳ್ರಿ, ತಿಳಿಸಿ. ಹಂಗಲ್ವಾ ಹಿಂಗೆ ಮತ್ತೆ ಮದುವೆ ಆಗೈತಿ, ಈಗ ಸುಮ್ಮನೆ ನೀನು ಬೇಕಂತ ಕುಂತ್ರೆ ನಡೆಯಂಗಿಲ್ಲ ಅಂತೆಲ್ಲ ತಿಳಿಸಿ ಹೇಳ್ರಿ ಒಟ್ಟು. ಈಗ ವಯಸ್ಸಿಗೆ ಬಂದ ಮಗಳು ಏನಾರ ಅಂದಿ ಅಣ್ಣ, ಜೀವಕ್ಕೇನ್ರ ಹೆಚ್ಚು ಕಮ್ಮಿ ಮಾಡ್ಕೊಂಡ್ರೆ ಏನು ಮಾಡೋದಪ್ಪ? ಇರಾಕೋಬೇಕೆ ಮಗಳು, ಕಂಡಾಬಿಟ್ಟು ಆಸ್ತಿ ಐತಿ, ಬೇಕಾದಂಗೆಲ್ಲ ಇದ್ದು ಮಗಳ ಇಲ್ಲಂದ್ರೆ ನಮ್ಮ ಜೀವನ ಇಟ್ಕೊಂಡಾರ ಮಾಡೋದೇನೈತಿ? ಅದು ಕರೆ ಅಲ್ಲ. ಕಳ್ಸು. ಏನು 4 ದಿನ ನಮ್ಮ ಅಣ್ಣನ ಮಗಳನ್ನ ಮನೆಯಾಗಿರ್ತಾಳೆ. ಪಾಪ ಆಕಿಗೆ ಇಲ್ಲದ ಆಸೆ ಹುಟ್ಟಿಸಿ ಮೋಸ ಆಗಿದ್ದ ನಮ್ಮ ಕಡೆಯಿಂದ. ಆಕಿದೇನು ತಪ್ಪೈತಿ ಇದ್ರಾಗ? ಸ್ವಪ್ನ, ಹೋಗು, ಹಂಗ ನಿಂತಿಯಲ್ಲ, ಒಟ್ಟು ಕುಡಿಯಾಕ ತಿನ್ನಕ್ಕೆ ಏನಾರು ತಗೊಂಬಾ. ಅಲ್ಲ, ಇವ್ರು ನೋಡಿದ್ರೆ ಹಿಂಗಂತಾರ, ಅವ್ರು ನೋಡಿದ್ರೆ ಮಗಳನ್ನ ಕಳಿಸ್ತೇನೆ ಅಂತಾರ. ಅಲ್ಲ, ಅವ್ರು ಯಾಕೆ ಇಲ್ಲಿ ಬರ್ಬೇಕು? ಮದುವೆ ಆದ್ಮೇಲೆ ಮುಗೀತು, ಬಂದೆಲ್ಲ ಮನೆಯಾಗಿರೋದು ಯಾಕೋ ನಂಗೆ ಸರಿ ಅನಿಸ್ವಂತ. ಬಂದ್ರೆ ಬರಲಿ ಬಿಡ, ನಾನು ನನ್ನ ಗಂಡ ಗಟ್ಟಿದೇವಲ್ಲ. ಬಂತಾಳ, ನೋಡ್ತಾಳ, ಹೋಗ್ತಾಳ ಅಷ್ಟೇ. ಹೋಗು. ಅತ್ತಿ. ನಾ ಬರ್ತೀನಿ ತಗೋ, ನಂದೊಂದು ಸ್ವಲ್ಪ ಕೆಲಸ ಐತಿ.
ನಿನ್ ಗಂಡನ್ ಕೇಳಿದೆ ಅಂತ ಹೇಳುವ. ಹ್ಞೂ ಅಣ್ಣ ಸರಿ ಆತ. ಅತ್ತೀರ ಅದು ಹೇಳ. ಯಾಕ ಇಲ್ಲಿ ನನ್ನ ಮಾತು ಕೇಳ ಮೊದಲ. ಇವಂದು ಕೇಳು. ದೌಡ್ ಗೌರ್ಮೆಂಟ್ ಆಫೀಸ್ ಬಂದಕ್ಕವಲ್ಲಿ ಮತ್ತೆ ಇವ್ ಕೆಲ್ಸಕ್ಕೆ ಹೋಗ್ಬೇಕು. ಹೇಳು ಇವಂದು ಹೇಳು. ಸುಮ್ಮನೆ ರೀ, ಏನಾರ ಒಂದು ಅನ್ನದ್ರಾಗ ಇರ್ತೀರಿ, ನಮ್ಮ ತಮ್ಮಗಂತೂ ಆತ. ತಮ್ಮನ್ಲೇ ಅವ ಹೋಗೋ ಮರಾಯ ತಗ ಆತು ಕೇಳ್ಕೊ. ಯಾಕ ಒಂದು 2,000 ಅರ್ಜೆಂಟ್ ಕೊಡಬೇಕಾಗೈತಿ. ಲೇ ಹುಚ್ಚಡ್ಸಿ ಮಗನ, ನೀನ್ ಎದ್ರಲ್ಲೇ ಹೊಡೆದ್ರೆ ನಿನಗೆ ಬುದ್ಧಿ ಬರ್ತೈತಿ. ಹೇಳ್ಬಿಡ, ಅದನ್ನ ತಂದು ಹೊಡಿತೀನಿ. ತಡೀರಿ, ಎದಕ್ಕೆ ಕೇಳತ್ತಾನಂತಾರ ನೋಡುನು. 2,000 ಕೊಡ್ಲಿಕ್ಕಂದ್ರೂ ಅಡ್ಡಿ ಇಲ್ಲ, 1,500 ಕೊಡು. ಏನು ನನ್ನ ಕಡೆ ಎಲ್ಲಿಂದ ಬರ್ಬೇಕಲ್ಲ 1,500? ಏನ್ ದುಡ್ಡು ಮುಂದಿರ್ತ ಕೊಟ್ಟಿ ಅನ್ಲ? ನೀವು ಕೊಡ್ಬೇಕಪ್ಪ ಗಂಡ್ಮಕ್ಳು ದುಡ್ದು. ಅದನ್ನ ಬಿಡ್ತೀರಿ, ಅದನ್ನ ಕೊಡು ಇದನ್ನ ಕೊಡು ರೊಕ್ಕ ಕೊಡು ಅಂದ್ರೆ ಎಲ್ಲಿಂದ ಕೊಡ್ಬೇಕು? ಯಾಕ ಹೋಲಿ ಒಂದು 1,000 ರೂಪಾಯಿ ಕೊಡ. ಏನ ಆಟ ಹಚ್ಚೇನ? ಎದಕ್ ಬೇಕು? ಯಾಕ ನಂದು ಕುಬೇರ ಯೋಗ ಬಂದೈತಂತಕ. ನಿನ್ನ ರಾತ್ರಿ ಟಿವಿಯಾಗ ತೋರಿಸು ಹೊತ್ನ್ಯಾಗ ಕುಬೇರ ಮೂಲ ಅದನ್ನ ತರಿಸೇನಿ. ಅದಕ್ಕೆ 950 ರೂಪಾಯಿ ಅಂತವ. ಏನು ಆರ್ಡ್ರ್ ಮಾಡೇನಿ. ಇವತ್ತು ಸಂಜೆ ಮಟ್ಟ ಬರ್ಬೋದು, ಇಲ್ಲ ನಾಳೆ ಬೆಳಿಗ್ಗೆ ಬರ್ಬೋದು. ನಾ ಎಷ್ಟೊತ್ತಿದ್ರು 950 ರೂಪಾಯಿ ರೆಡಿ ಮಾಡಾಕಬೇಕಕ್ಕ. ಏನ ಕುಬೇರ ಯೋಗ ಬಂದತಂತ ನಿನಗ? ಯಾವ ಉತ್ಸುಳೆ ಮಗ ಹೇಳ್ದೇವ? ಏ ಮಾವ, ರಾಶಿ ಹೇಳಾತಿದ್ರ ಕರ್ಕಾಟಕ ರಾಶಿಯವರಿಗೆಲ್ಲರಿಗೂ ಕುಬೇರ ಯೋಗ ಅಂತೇಳಿ. ಅದಕ್ಕೆ ನೀ ಇಲ್ಲಿ ಬಂದು ನಮ್ ಕಿರಿಕಿರಿ ಮಾಡಾಕತ್ತೀಯನ ಕರ್ಕಾಟಕ ರಾಶಿ ತಡಿ ಅಂತೇಳಿ. ಲೇ ಇಂಥದ್ದು ಬಿಡಲಿ ನಿನ್ನ ಮತ್ತೆ ಏನು ಮಾಡ್ಬೇಕಂತ ನಾ ಇವೆಲ್ಲ ನಂಬಬೇಡ್ರಿ. ಅದು ಹೋಲಿಪ್ಪ. ಆದ್ರೆ ನಿನಗೆ ಬಂದೈತಿ ಅಂತ ಯಾರು ಹೇಳಿದ್ರೆ? ರೊಕ್ಕ ದುಡಿಲಾರ್ದನ ಯಾವಂಗಾರ ರೊಕ್ಕ ಬರ್ತತನ? ಅಲ್ಲಲೇ ಶಿವಲಿಂಗ, ಈಗ ಆರ್ಡರ್ ಮಾಡಿದ್ದನ್ನು ತರಿಸ್ಕೊಂಡು ನಿನಗೆ ಅದನ್ನ ಕೊಳ್ಳಾಗ ನೇತಾಕೊಳಕ ರೊಕ್ಕ ಇಲ್ಲ. ಇನ್ ಯಾವಾಗ ಯೋಗ ಬರ್ಬೇಕು ನಿನಗೆ? ಬಡ್ಸಿ ಮಗನ. ಏ ಮಾವ, ರೊಕ್ಕ ಬರ್ಬೇಕಂತಿದ್ರೆ ಹೆಂಗಾದ್ರೂ ಬರ್ತತಿ. ಏನು ದುಡಿಯಬೇಕಂತ ಏನಿಲ್ಲ. ಇಲ್ಲಡಿಲೆ ನಾವು ಹೇಳಕ್ಕಾಗಲ್ಲ. ಮುಟ್ಟಿದ ಮಣ್ಣು ಚಿನ್ನ ಆಕತಿ ಕೈಯಾಗ. ಲಾಟ್ರಿ ಹೊಡಿಬೋದು. ಏನು ಬೇಕಾದ್ದಾಗ್ಬೋದು. ನಿನಗೆ ಗೊತ್ತಿಲ್ಲ. ಈ ಮನ್ಯಾಗ ನಿಧಿ ಸಿಗ್ಬೋದು. ಯಾರಿಗೆ ಗೊತ್ತಪ್ಪ? ಅದಕ್ಕೆ ಈಗ ಕೊಡಿ, ನನಗೆ ಅರ್ಜೆಂಟ್ 1,000 ರೂಪಾಯಿ ಕೊಡ್ರಿ. ಅದನ್ನು ತರಿಸ್ಕೊಂಡ್ಬಿಡ್ತೇನೆ ಮಾವ. ಅದನ್ನು ಹಾಕ್ಕೊಂಡು 5-6 ದಿನದೊಳಗೆ ನಮ್ಗೆ ರಿಸಲ್ಟ್ ಗೊತ್ತಾಕೈತಂತ, ಏನಾರ ಒಂದು ಒಳ್ಳೇದಾಗಿ. ಏಯ್ ಹುಚ್ಚಬಾಡ ಇದ್ದಂಗೆ ಇದೆಯಲ್ಲ ನೀನಾರ ಜೋಕ್ಮಾರ್ ಜೋಳ ಹೊರವ. ಎದ್ದೋಗ 1,000 ಕೊಡು, 5,000 ಕೊಡು, 1,000 ಕೊಡು, 2,000 ಕೊಡು ಅಂತೇಳಿ ಹಾಲು ಕಟ್ಟಬಾಡೆ ದುಡ್ದಿಟ್ಟಿ ಏನಿಲ್ಲ. ಎದ್ದು ಹೋಗ್ತೀನಿ ಏನಂತ ಕೇಳಕ್ ತಗೋಲೆ. ನಿನಗೆ ಬೂಟ್ ತಗೊಂಡು ಬಡನ್ನೇ ನೋಡೋದು ಬೇಸಿಗೆ. ನಮ್ಗೆ ರಗಡಾಗೈತಿ. ದುಡಿಯ ಒಬ್ಬವ ಕುಂತು ತಿನ್ನೋ ಈಸ್ ಮಂದಿದೇವ್ ನಾವು. ಮತ್ತೆ ಇವು ಬಂದ ರೊಕ್ಕ ಕೇಳಕ ಹಾಕಿನಿ ಏನಂತಿ? ಯಾ ನಮ್ನಿ ಬೈತೈತೆ ಅದು ಮುದುಕಿ. ಯಾಕಲಾ ಮತ್ತಾರ ಮಟ್ಟಿಗೆ ಹಂಗ್ಯಾಕಂತಿ? ರೊಕ್ಕ ಕೊಡ್ಬೇಕಂತಿ ಇವಂಗ ಹಳೆ ಬಾಡ್ಯಾಗ. ಹೋಗ. ಅಯ್ಯೋ ಯಾರನ್ನ ಕೇಳ್ಬೇಕಾತೀಗ ನಾನು? ನೋಡ್ತಂತಡಿ, ಯಾರನ್ನಾರ ಬೇರೆದರ ಕಡೆ ಯಾರ ಕೇಳ್ತಾನೆ. ನೀನು ಕರ್ಕಾಟಕ ರಾಶಿ ಸಲ್ಮಾನ್ದ ನಮಗ್ ಕಿರಿಕಿರಿ ಮಾಡಾಕತ್ತಿ. ಕೆರು ತಗೊಂಡು ಜ್ವರ ಬರೋ ಮಟ್ಟ ಹೊಡಿತೀವ ನಿನಗ. ಆತ್ ಬಿಡೋ ಮರಯ್ಯ, ಹೊಕ್ಕೇನತ್ತಾಗಿ ಏನ್ ಮಾತಾಡ್ತೀರಂತ ನಾನು. ಯಾಕ ಒಟ್ಟು ಚಾ ಇದ್ರು ಕುಡ್ದು ಹೋಗ್ಬಿಡ್ತೇನೆ. ಮತ್ತೆ ಸಂಜೆಗೆ ಹೋಗಿ ಈಗ ಚಾ ಮಾಡೋಣತ್ಲೆ ನಿನ್ನ ಮಗಳು ಉದ್ರಾಡ್ತಾಳ. ನಮ್ಮನೆ ಚಾಪಡಿ ಕಾಲಿಗೆ ಚಾಪಡಿ ಹೋಗಲ್ಲ. ನಿಮ್ಮ ಮನೆಗೆ ಮಾಡ್ಸ್ಕೊಂಡು ಕುಡಿ ಹೋಗು. ಈ ಮುದುಕಿ ಎಂದು ಸಾಯ್ತೈತೆ ನೋಡತ್ತಾಗ. ಆತು ನಮ್ಮ ಮನ್ಯಾಗ ಮಾಡ್ಸ್ಕೊಂಡು ಕುಡಿತೀನಿ. ಯಾ ನಕ್ಷತ್ರದಾಗ ಹುಟ್ಟಿ ಅನ್ಲಿ ಇವ? ಅರೆ ನಿಮ್ದು ತಲೆ ಮೇಲೆ ಇರೋದು ಛೋಟ ಛೋಟ ಬಾಲ್ಗೆ ಇದೆ. ಅರೆ ಇಷ್ಟೊಂದು ಬಡ ಬಡ ಹೆಂಗೆ ಇದೆ? ಅರೆ ಜುವಾಗೆ ಗಿರ್ನೆ ಲಗೇತೋ 100 ಜುವಾಗೆ ಮೇಲೆ ಇದೆ. ಅವನ್ನೇದ ಕುತ್ಕೊಂಡು ಎಣಿಸ್ತೀಯ ಏನ? ಮತ್ತೆ ಏನ್ ಮಾಡ್ಬೇಕು? ತಲೆಯಾಗ ಹಳಾದಿ ಹುಡುಗರು ಸಾಲಿಗೆ ಹೋಗವಲ್ವ ಆತಾಗ ಸಾಕಾಗಿತ್ತ. ತರ್ತಾವು ಒಂದು ಬುಟ್ಟಿ ಏನ್ ತಲೆಯಾಗ ಹಾಕ್ತಾವ, ತರ್ತಾವು ಒಂದು ಬುಟ್ಟಿ ಏನ್ ತಲೆಯಾಗ ಹಾಕ್ತಾವ. ನೋಡಲಿ ಹಂಗೆ ಮಾಡ್ಬೇಡ. ತಲಿ ಪರದೇಶಿ. ತಲಿ ನೋಡಕ್ ಒಲ್ಲೆ ಅನ್ಬಾರ್ದಲೇ. ಬೆನ್ನು ತಲಿ ಪರದೇಶವು ಅವಕ್ಕೆ ತಂದೆ ತಾಯಿ ಇರಂಗಿಲ್ಲ. ತಿಕ್ಬೇಕು ನೀನ, ನೋಡ್ಬೇಕು ನೀವ. ಯಾವ ಸುಮ್ಕೆ ಕುತ್ಕಾಳಿ, ಏನು ಮಾತಾಡ್ತೀರಿ ನಿಮ್ದುಗೆ? ಅರೆ ಇಷ್ಟೊಂದು ಹೆಂಗೆ ಇಟ್ಕೊಂಡಿದ್ದೀರಿ? ಅರೆ ಯಾವ್ದಾದ್ರು ಔಷಧಿಗೆ ತಂದ್ಬಿಟ್ಟು ತಲೆಗೆ ಹಚ್ಕೊಂಡ್ಬಿಡಿ. ಹೋಗ ಎಲ್ಲ ಔಷಧನ ಹಚ್ಚಿ ಆತವ. ಮಂಡ್ ಏನು ಹೋಗುದಿಲ್ಲ ಬಿಡುದಿಲ್ಲ. ತಲೆ ಕೆಟ್ಟತ್ತಾಗ ಸಾಕಾಗಿ ತಲಿನ ಕಿತ್ತೋಗಿಲ್ಲ ಅನ್ನಂಗೆ ಆಗೈತಿ. ಏನು ಕೆರಸ್ತತಿ ತಲಿ ಕೆರ್ದು ರಗಡ ಅಥವಾ ಇವ ಜಲಮ. ಅರೆ ಚೀ 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 ಚೀ, ನಿಮ್ದಿಗೆ ತಲೆಗೆ ಕೆರ್ಕೊಳ್ಳೋದು, ಅಡುಗೆಗೆ ಮಾಡೋದು, ನಿಮ್ದು ತಲೆಗೆ ಕೆರ್ಕೊಳ್ಳೋದು, ಯಾವ ಊಟಗೆ ಮಾಡೋದು. ಹೆಂಗೆ ಅದು? ಅರೆ ಆ ಥರ ಮಾಡಕ್ಕೆ ಹೋಗ್ಬೇಡಿ, ಇನ್ಫೆಕ್ಷನ್ಗೆ ಆಗ್ತದೆ. ಸುಮ್ಮನಿರ್ಲೆ ಪತಿ. ನೋಡು ಈ ಕಡೆ ಕಡಿತಿದ್ ನೋಡ್ಲೆ ಎಡವಾಗ. ಕಿರಿಕಿರಿಯಲ್ಲಿ ಉಳ್ಳಿನ ಸಿಗ್ತಾವ ನೋಡು. ಅರೆ ಸುಮ್ಗೆ ಕುತ್ಕೊಳ್ಳಿ. ಆರ್ಸಿ ನಿಮ್ದು ಬಾಯಿ ಒಳಗೆ ಹಾಕ್ತೀನಿ ನೋಡಿ. ಆತ್ ಬಿಡವ. ಅಕ್ಕ ಅದು ಎಂತದ ಇದು ಕರ್ಪೂರ, ಅದನ್ನ ಕೊಬ್ಬರಿ ಎಣ್ಣೆಗೆ ಹಾಕಿ ಕಾಸಿ ತಲೆಗೆ ಹಚ್ಕೊಂಡ್ರೆ ಎಲ್ಲ ಸಾಯ್ತಾವಂತಾರ ನೋಡು. ನಾ ಮಾತ್ರ ಎಂದೂ ಹಚ್ಕೊಂಡಿಲ್ಲ. ನೀವು ಹಚ್ಕೊಂಡು ನೋಡಿ ಹೋದ್ರು ಹೋಗ್ಬೋದು. ಈಗ ನೀ ಯಾಕೆ ಹಚ್ಕೊಂಡಿಲ್ಲ? ಹೊಲಸೆ ನಿಮ್ಮ ತಲೆ. ನಮ್ಮ ತಲೆ ಏನಾಗುದಿಲ್ಲವ ಇವ? ಇಷ್ಟುದ್ದ ಕೂದಲಿದ್ರ ನನ್ನ ತಲೆ ಒಂದು ಏನು ಹುಡುಕು ನೀನು ನೋಡು. ಈಗ ಒಂದು ಸೀರೆ ಹುಡುಕು ನೋಡುನು, ಒಟ್ಟ ಸಿಗುದಿಲ್ಲ. ನಿಮಗೇನೇವ ಇಟ್ಟಿಟ್ಟು ಬಾಂಡೆ ತಿಕ್ಕುತ್ತಂತಿಗೆ ತಲೆ ಮ್ಯಾಗೇನು ಕೂದಲ ನೋಡಿದ್ರೆ ಬುಟ್ಟು ಏನು ಇಟ್ಕೊಂಡಿರುವ ತಲೆ ಮ್ಯಾಗ? ಚೀಚಿ. ಅರೆ ತುಮ್ ಕ್ಯಾ ಪಾರಿನಿಂದ ಬಂದಿದ್ದೀರಿ? ಅರೆ ತುಮ್ ಚುಬ್ಬ ಇಟ್ರಿ. ನಿಮ್ದು ಅತ್ತೆದು ಹೇಳಿದ್ದಾರೆ. ಅರೆ ನಿಮ್ದು ತಲೆ ಒಳಗಡೆ ಸಿಕ್ಕಾಪಟ್ಟೆ ಹೆಂಗೆ ಇತ್ತಂತೆ ಮದ್ವೆದು ಆದಾಗ. ಶಾದಿಗೆ ಆದ್ಮೇಲೆ ನಿಮ್ದುಗೆ ತಲೆ ಮೇಲೆ ಇರೋ ಹೆಂಗೆ ನೋಡ್ಬಿಟ್ಟು ನಿಮ್ದು ಅತ್ತೆದು ಸೀರ್ ಖರಾಬ್ಗೆ ಆಗ್ತಾ ಇತ್ತಂತೆ. ಆಗ ಬಿಡ್ರೆ ಆಕಿ ನಮ್ಮತ್ತಿ ಪಿಸ್ರಿ ಏನ್ರ ಒಂದು ಹೇಳ್ತಿರ್ತತಿ.
ಮಾಡ್ಕೊಂಡು ಹೋಗೈತಲ್ಲ ಹರಿಕ್ಯಾ ನಿಮ್ದು ಅತ್ತೆ ಎಲ್ಲಿ ಹೋದ್ರು ಹೋಗ್ಯಾಳ ಅವ್ರ ಮಗಳ ಮನೆಗೆ ಕಳ್ಸೇನಿ ಮಂಜಕ್ಕ ಬಂದೇನೆ ಯವ್ವ ನಿನ್ ದಾರಿನ ಕಾಯಕತ್ತಿದ್ ನೋಡು ಹಾ ನನ್ ದಾರಿ ಕಾಯಕಿ ನನ್ನ ಮನೆ ಬೇಕಲ್ಲ ಕಾಯ್ಬೇಕು ಯಾವ್ಯಾವ ಮನೆ ಬೇಕಲ್ಲಾಗರ ನಿಂತು ನನ್ನ ದಾರಿ ಕಾದ್ರೆ ನಾ ಬರ್ತೇನೆ ಇಲ್ಲಿ ಯವ್ವ ನಿನ್ನ ಮನೆ ಕಡೆನ ಹೋಗಿದ್ನಿ ನಿನ್ನ ಮಗಳು ಇತ್ತ ಹೋಗ್ಯಾಳ ಮೋ ಶಟ್ರ ಅಂಗಡಿ ಕಡೆ ಅಂತ ಅಂದ್ಲು ಹಂಗಾರ ತಡಿ ಹಂಗಾರ ಬರ್ತಾಳ ಅಂತೇಳಿ ಇಲ್ಲೇ ನಿಂತೆ ದಾರ್ಯಾಗ ಅಷ್ಟ ಮತ್ತೇನಿಲ್ಲ ಮತ್ತೇನು ಅಲ್ಲಿ ತಾನ ಬರುದಂತೇಳಿ ಏನ್ ಸಮಾಚಾರ ನೋಡ್ದೇನ ಪತಿ ಆಕಿ ಡಿಮ್ಯಾಂಡ್ ಮಗಳ ಗಂಡ ಮನೆಗೆ ಹೋಗ್ಯಾಳ ಈ ತಲೆ ಮ್ಯಾಗ ಆಡ್ಕೊಂಬ ಬಂದವು ತುಂಬ ಚುಪ್ಪೈಟ್ರಿ ನಿಮ್ದಿಗೆ ಯಾಕೆ ಬೇಕು ಬಿಟ್ಬಿಡಿ ಹೋಗ್ಲಿ ಏನಿಲ್ಲ ಮಂಜವಕ್ಕ ಒಂದು 5,000 ರೂಪಾಯಿ ಇದ್ರು ಕೂಡ ಸ್ವಲ್ಪ ಅಗದಿ ಅರ್ಜೆಂಟ್ ಐತಿ ನನಗೆ ಒಂಚೂರು ರೊಕ್ಕದ್ದು 5,000 ರೂಪಾಯಿ ಎಲ್ಲಿಂದ ತರ್ಲಿ ನಾನು ನಿನಗೆ ಕೊಡಕ್ಕೆ ಅದ ಸಾಯರ್ ಮೇಲೆ ಮೇಯರ್ ಬಿದ್ರು ಅಂತೇಳಿ ನನಗೆ ಸಾಕಾಗೈತಿ ಗುಡಿ ಕಾಯಿಲೆ ಗುಡಿಸ್ಲ ಕಾಯಿಲೆ ಅಂತ ನಾನು ನಿಂತಾನಿ ನೀ ಬಂದು ನನ್ನ ಮೇಲೆ ಬೀಳಾಕತ್ತೀಯಲ್ಲ 5,000 ಅಂತೇಳಿ ಅಲ್ಲ ಕೊಡೋರ್ ಸಾಲನ ಕೊಡಕ್ಕಾಗ್ವಲ್ತು ಶಟ್ರ ಅಂಗಡಿ ಮಾಡಿರೋ ಉದ್ರಿನ ತಿರ್ಸಕ್ಕಾಗ್ವಲ್ತು ಸಂತಿ ಸಾಮಾನು ತರಕ್ಕೆ ಹೋದ್ರೆ ಉದ್ರಿ ಕೊಡ್ತೇನೆ ಅಂದ ಬಾಡೆ ಹಂಗ ಬಂದು ಅಲ್ಲಿಂದ ನೀ ನೋಡಿದ್ರೆ 5,000 ಐತಿ 5,000 ಇದ್ರೆ ನಾನು ಕೊಟ್ಟಿರ್ತಿದ್ದಿಲ್ಲನ ಅಲ್ಲಿ ಇಲ್ಲಿ ಬಿಡೇವ ನನ್ನ ಕಡೆ 1 ರೂಪಾಯಿ ಇಲ್ಲ ಕೇಳಾಕ ಹೋಗ್ಬೇಡ ಮಗಳು ಗಂಡನ ಮನೆಗೆ ಹೋಗ್ಯಾಳಲ್ಲ ಅದಕ್ಕೆ ಪಾಪ ಮಗಳು ಏನಾರ ಅಲ್ಲಿಂದ ರೊಕ್ಕ ಕೊಟ್ಟಾಳನ ನಿನ್ ಕಡೆ ರೊಕ್ಕ ಭಾಳ ಐತೆನ ಅಂತ ತಿಳ್ಕೊಂಡ ಕೇಳಿರ್ಬೇಕ ಮಂಜವ್ವ ಆಕಿ ಗೊತ್ತೈತೆ ಇದೆಲ್ಲ ನಿಂದ ಕುತ್ಲಂತೇಳಿ ಅಲ್ಲಲ್ಲ ಕಿಡ್ಡಿ ಅಲ್ಲಾಡ್ಸಕದಿಯಲ್ಲ ಕಿಡ್ಡಿ ಲೇ ಬಿತ್ರಿ ನನ್ನ ಮಗಳು ಗಂಡನ ಮನೆಗೆ ಹೋಗ್ಯಾಳ ರೊಕ್ಕ ತಂದು ಕೊಡಕ್ ಹೋಗಿಲ್ಲಕ್ಕೆ ಏನ ಹೌದ ನಂಗೆ ಗಂಡ ಮನೆ ಬಾಳೆ ಮಾಡಕತ್ತಾಳ ಸಂಕ್ಟ್ರಲೇ ನಿಮ್ಗೆಲ್ಲರಿಗೂ ಬಗ್ಗುಗುಡ್ರೆ ಸಂಕಟ ಏನ ಇವ್ವ ಇಂಥ ದೊಡ್ಡ ಮನೆ ಸೇರ್ಬಿಟ್ಲಲ್ಲ ಈಕಿ ಮಗಳು ಅಂತೇಳಿ ಕೊಡ್ತಾಳ ತಗೋ ಕೊಡು ಟೈಮ್ ಬಂದಾಗ ಕೊಡ್ತಾಳ ತಂದೆ ತಾಯಿ ಕೊಡ್ಲಾರ್ದು ಮತ್ತೆ ಯಾರಿಗೆ ಕೊಡ್ತಾಳ ಕೊಟ್ಟಾಗ ಬಂದು ನಾನು ನಿನಗೆ ಹೇಳ್ತೇನೆ ತಾತ ಯವ್ವ ನಿಮ್ಮ ಜಗಳ ಆಮ್ಯಾಗ ಇಟ್ಕೊರೆ ರೊಕ್ಕಿಲ್ಲ ನೀನೇ ಇದ್ರು ಕೊಡು ಒಂದು 2,000 ಕೊಡ್ತೇನೆ 2 ದಿನ ಬಿಟ್ಟು ಅಯ್ಯೋ ನಿನ್ನ ಕುಂದಿರ್ಸ್ಕೊಳ್ಬಾ ನೋಟ್ಲಿ ಏನಮ್ಮಂಜವ ನನಗ ಕೊಡು ಅಂತೀಯಲ್ಲ 2,000 ಎಲ್ಲಿಂದ ಕೊಡ್ಲಿ ಇವ ನಾನು ಹಂಗಾರ ಇಲ್ವ ನನ್ನ ಕಡೆ ಅಂತ ರೊಕ್ಕ ನೋಡ್ದೇನೆ ಈ ಬಿಡಾಡಿದ ಎಷ್ಟು ಸೊಕ್ಕ ಅಂತೇಳಿ ಕೇಳಕ್ ಬಾಯರ ಹಿಂಗ್ ಬಂದಿದ್ದೇವ ಈಕೆ ಬಾಯಿಗೆ ಲಕ್ವ ಹೊಡಿಲಿ ನಾನ ರೊಕ್ಕಿಲ್ಲ ಅಂತ ಕೇಳಕ್ ಬಂದ್ರೆ ಮತ್ತೆ ನನಗ ಉಲ್ಟಾ 2,000 ಕೇಳ್ತಾಳ ಹಡಿಬಿಟ್ಟಿ ಯಾರನ್ನ ಕೇಳ್ಬೇಕಾತೇವ ಯವ್ವ ನಮ್ಮ ಊರನ್ ಮಂದಿ ರೊಕ್ಕಿದ್ರು ಯಾರಿಗೆ ಕೊಡುದಿಲ್ಲ ನೀ ಎದಕ್ಕೆ ಎಲ್ಲಾರನ್ನ ಕೇಳ್ಕೊಂತ ಅಡ್ಯಾಡಕತ್ತಿ ಯವ್ವ ಸುಮ್ನಿರು ಹೋಲೆತ್ತಾಗ ಇತ್ತಂದ್ರ ಖರ್ಚು ಮಾಡು ಇಲ್ಲಂದ್ರ ಇಲ್ಲ ಅಂತ ಕುಂದ್ರು ಜಯಕ್ಕ ನೀನಾರ ಕೊಡ ಒಂದು 5,000 ನನ್ನ ಕಡೆ ರೊಕ್ಕಿಲ್ಲ ಇವ ಏನಿಗೆ ಔಷಧ ತಂದು ಹಚ್ಕೊಳಕ 5 ರೂಪಾಯಿ ಇಲ್ಲ ನನ್ನ ಕಡೆ ಚಿಲ್ಲರ್ ಇನ್ನು 5,000 ರೂಪಾಯಿ ಎಲ್ಲಿಂದ ತರಲಿ ಇವ ನಾನು ತಗೋರಿ ಹಂಗಾರ ಬರ್ತೇನೆ ಮತ್ತೇನು ಮಾಡೋದು ಹಡಿಬಿಟ್ಟು ಊರು ಹಡಿಬಿಟ್ಟು ಇಸ್ಕೊಂಡವ್ರ ರೊಕ್ಕ ಹಿಂಗ ಹೊಳಿ ಕೊಡ್ತಾಳ ಅಂದಿರ್ಬೇಕು 1 ರೂಪಾಯಿ ಹೊಳಿ ಕೊಡೋದು ಗೊತ್ತಿಲ್ಲ ಈಕಿ ಕಿಮ್ಮತ್ತಿಗೆ ಇಸ್ಕೊಂತಾಳ ಖರ್ಚು ಮಾಡ್ತಾಳ ಸುಮ್ಮನೆ ಆಗಿಬಿಡ್ತಾಳ ಇಸ್ಕೊಂತಾಳ ಖರ್ಚು ಮಾಡ್ತಾಳ ಸುಮ್ಮನೆ ಆಗಿಬಿಡ್ತಾಳ ರೊಕ್ಕ ಕೊಟ್ಟೋರು 20 ಸಲ ಈಕಿ ಮನೆಗೆ ಎಡ್ತಾಕಿದ್ರು ಈಗೇನು 1 ರೂಪಾಯಿ ಹೊಳಿ ಕೊಡೋದಿಲ್ವ ಹಂಗಾಗಿ ಮತ್ತೆ ಊರಾಗ ಎಲ್ಲ ಕಡೆ ಹೆಸರು ಕೆಡಿಸ್ಕೊಂಡಾಳ ಯಾರು ಕೊಡ್ತಾರೆ ಈಕಿಗೆ ರೊಕ್ಕನ ಹಂಗಾಗಿ ಯಾರು ಕೊಡುದಿಲ್ಲ ಮನುಷ್ಯ ಯಾವತ್ತು ಯಾರ್ದ ಕಡೆ ಸಾಲ ಮಾಡ್ಲಿ ಏನು ಅದನ್ನ ಬೆಣ್ಣೆ ಕೂದ್ಲಾ ತೆಗ್ದಂಗಿರ್ಬೇಕು ಯಾವಾರ ಇಸ್ಕೊಂಡ ಹೇಳಿ ಟೈಮಿಗೆ ಅದೇನು ಜೀವ ಹೋಗುವಂತ ಸಂಕಟ ಬಂದ್ರು ಕೊಟ್ಬಿಡ್ಬೇಕು ಇಲ್ಲ ಆಗಿಲ್ಲ ಬಾಯ್ ಬಿಟ್ಟು ಹೇಳ್ಬೇಕು ಇಲ್ಲ ನನಗೆ ಹಿಂಗೆ ತ್ರಾಸ ಆಗೈತಿ 1-2 ದಿನ ತಡ್ಕೋ ಎಣ್ಣ ಅಕ್ಕ ಅಂತ ಹೇಳ್ಕೊಂಡು ವಾಪಸ್ ಕೊಟ್ರ ಅವ್ರಿಗೂ ಹೌದು ಬಿಡಪ್ಪ ಮನುಷ್ಯ ಪ್ರಾಮಾಣಿಕ ಅದಾನ ಕೊಡ್ತಾನ ಅಂತ ಅನ್ನಂಗಕತಿ ಇವು ಇಸ್ಕೊಂಡಿಂದ ಫೋನು ಎಬ್ಸೋದಿಲ್ಲ ಹೇಳಿದ್ದನ್ನು ಕೇಳೋದಿಲ್ಲ ಕೈಗೆ ಸಿಗುದಿಲ್ಲ ಕೇಳಿದಾಗ ಮುಂದೆ ನಾಳೆ ಅನ್ಕೊಂತ್ಕೊಂಡ್ರೆ ಯಾರು ಕೊಡುದಿಲ್ಲ ಒಮ್ಮೆ ಮೋಸಕ್ಕಾರ ಜನ ಇನ್ನೊಮ್ಮೆ ಬಾ ನೀ ಬರ್ತೀವಾ ಈ ಸಾ ತಗೊಂತೇನಂದ್ರೆ 10 ರೂಪಾಯಿ ಕೊಡೋದಿಲ್ಲ ನಿನಗೆ ಅಂತಾರ